ನನ್ನ ಕ್ಷಮಿಸ್ಬಿಡು ಅಂದಿ. ನಿಮ್ಮನ್ನ ಕ್ಷಮಿಸದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನಗೆ ವ್ಯವಹಾರ ಜ್ಞಾನ ಇಲ್ಲ ಅಂದಿರ್ಯಾ? ಈಗ ಯಾರಿಗ ವ್ಯವಹಾರ ಜ್ಞಾನ ಇಲ್ಲ ಅಂತ ಗೊತ್ತಾಯ್ತಾ? ನಾನು ಅಡ್ಗೆ ಮನೇಲಿ ಪಾತ್ರೆ ತೊಳಿಯಕ್ಕೆ ಲಾಯಕು ಅಂತ ಹೇಳ್ತಾ ಇದ್ರಿ, ಅವ್ರನ್ನ ಇವತ್ತು ಕ್ಷಮೆ ಕೇಳ್ತಾ ಇದ್ದೀರಿ. ಒಂದು ಕ್ಷಣನೂ ಇಲ್ಲಿ ಇರ್ಬೇಡಿ, ಒಟ್ಟಾರಿ. ಏನಂತ ಕಕ್ಕರಿಸ್ಕೊಂಡು ನೋಡ್ತಾ ಇದ್ದೀರಿ? ಮೊದ್ಲಿನಿಂದ ಹೋಗಿ, ಇಲ್ಲ ಅಂದ್ರೆ ಕತ್ತಿಡ್ದು ಆಚೆ ತಳ್ತೀನಿ. ಓ, ನಿಮ್ ಬರೀ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಇರಿ, ನಿಮ್ಮ ಮಾಡ್ತೀನಿ. ಯಾಕಂತ ಕಿಚ್ಕೊತಾ ಇದ್ದೀರಿ? ಏನಾಯ್ತು? ನಾ ಇನ್ನೂ ಇಲ್ಲೇ ಇದ್ದಾನ. ಆಮೇಲೆ ಪುಟ್ಮಲಿ, ನೀನು ನನ್ನ ಹಟ್ಟಿಯಿಂದ ಆಚಗಾಕಿಲ್ಲ ತಾನೆ? ಮಾಯ್ಕರ, ಏನಿದು ಅಪಸ್ವರ? ನಾನೇ ನಿಮ್ಮನ್ನ ಹಟ್ಟಿಯಿಂದ ಆಚಕಾಕನೆ ಅಂತ ತಪ್ಪು ನೀವೇನ್ ಮಾಡಿರಿ? ಹಂಗಾರೆ ಇಷ್ಟೊತ್ತು ಕಂಡಿದ್ದು ಕಂಚ. ಶಂಕರೇಶ್ವರ, ಆ ಕಂಚು ದಿಟ ಆಗದೆ ಇರಲಪ್ಪ. ಅಂತ ಕನ್ಸಿ ಅನ್ಕಂಡ್ರಿ? ಯಾನು ಇಲ್ಲ ಕಂಪುಡಮ್ಮೆ. ಆಮೆ ಪುಟ್ಮಲಿ, ಇದು ನಿನ್ನ ಕೈ ಅಲ್ಲ, ಕಾಲು ಅಂತ ತಿಳ್ಕೊತೀನಿ ಕಮ್ಮೆ. ಬಾಬಣ್ಣ, ಕೈನ ಕಾಲು ಅಂತ ಹೆಂಗ್ ಅನ್ಕೊಳಕದ್ದು? ಕೈನ ಕೈ ಅಂತಾನೆ ಅನ್ಕೊಳ್ಳಿ. ಕೈ ಮೆಚ್ಚಲು ಲಾಜಿಕ್ ಬೇಕಾ? ತೊಂದ್ರೆ ಇಲ್ಲ, ನೀ ಯಾನು ಬೇಕಾರು ಅನ್ಕೊಳಮ್ಮೆ, ಆದ್ರೆ ನಂಗೆ ಕ್ಷಮಿಸಿನಿ ಅಂತ ಹೇಳ್ಬಿಡಮ್ಮೆ. ಬಾಬಣ್ಣ, ನಾನು ಯಾವಾಗ ನಿಮ್ಮನ್ನ ಕ್ಷಮಿಸಿನಿ ಅಂತ ಹೇಳ್ದಿ? ಆಮೆ ಪುಟ್ಮಲಿ, ಏನೋ ಕೆಲ್ಸದ ಟೆನ್ಷನ್ಲಿ ಬಾಯಿಗೆ ಬಂತು ಅಂತ ಒಂದು ಮಾತಾಡ್ಬಿಟ್ಟು ಯಾವುದೇ ಕಾರಣಕ್ಕೂ ಒಟ್ಟಿಗಾಕಬೇಡಕ್ಕಮ್ಮೆ, ಕ್ಷಮಿಸಿನಿ ಅಂತ ಹೇಳ್ಬಿಡಮ್ಮೆ. ಪುಟ್ಮಲ್ಲಿ ಅವ್ರೆ, ಯಾವ್ದೇ ಕಾರಣಕ್ಕೂ ಇವ್ರನ್ನ ಕ್ಷಮಿಸ್ಬೇಡಿ. ಇವ್ರಿಗಿನ್ನೂ ಬುದ್ಧಿ ಬರ್ಲಿ. ಹಂಗೆಲ್ಲ ಹೇಳ್ಬೇಡಿ ಮಧುರ ಅವ್ರೆ. ಈಗ ಬಂದಿರೋ ಬುದ್ಧಿ ಸಾಕು. ಇನ್ನೂ ಜಾಸ್ತಿ ಬುದ್ಧಿ ಬಂದ್ಬಿಟ್ರೆ ಅಣ್ಣಪ್ಪನವ್ರ ತರ ನಾಲಾಯಕ ಆಗ್ಬಿಡ್ತೀನಿ. ನೋಡಿದೆ ಮಧು ಹೇಗೆಲ್ಲ ಮಾತಾಡ್ತಾರೆ ಅಂತ. ಇವ್ರಿಗೆ ಇಷ್ಟೆಲ್ಲ ಆದ್ರೂ ಬುದ್ಧಿ ಬಂದಿಲ್ಲ. ಪುಟ್ಮಲ್ಲಿ ಅವ್ರನ್ನೇ ಇಂಥವ್ರನ್ನ ನಂಬೇಡಿ. ಆಮೇಲೆ ಪುಟ್ಮಲಿ, ಅಣ್ಣಪ್ಪನವ್ರ ಮಾತನ್ನ ಕೇಳ್ಬೇಡಕ್ಕಮ್ಮೆ. ನಿನ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ. ಗಂಡ ಹೆಂಡ್ರು ಅಂದಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ. ಅದನ್ನ ನಾವೇ ಸರ್ ಮಾಡ್ಕೋಬೇಕು ಹೊರ್ತು ಇಂಥ ಮೂರನೇ ಪಾರ್ಟಿ ತಗೊಂಡೋದ್ರೆ ನಮ್ಮ ಮನೆ ಹಾಳಾಗಿ ಗೋಳಾಗ್ಬಿಡ್ತದೆ. ನನ್ನ ಕ್ಷಮಿಸ್ಬಿಡಮ್ಮೆ. ಬಾಬಣ್ಣ, ಹಂಗೆಲ್ಲ ಹೇಳ್ಬೇಡಿ. ನಿಮ್ಮನ್ನ ನಾನು ಆವತ್ತೇ ಕ್ಷಮಿಸ್ಬಿಟ್ಟಿ. ನನಗೂ ವ್ಯವಹಾರ ಜ್ಞಾನ ಗೊತ್ತದೆ ಅಂತ ತೋರ್ಸಕ್ಕೆ ಅವ್ರು ಹೇಳ್ದಂಗೆ ಕೇಳ್ದಿ ಅಷ್ಟೇ. ಗೌಡ್ರೆ, ಇನ್ಮೇಲೆ ಪುಟ್ಮಲ್ಲಿ ಅವ್ರಿಗೆ ಬೈಯಲ್ಲ ಅಂತ ಆಣೆ ಮಾಡಿ. ಇನ್ಮೇಲೆ ಪುಟ್ಮಲ್ಲಿಗ ಯಾವತ್ತೂ ಈ ಥರ ಬೈಯಲ್ಲ. ಅವಳು ಮಾಡೋ ಕೆಲಸಕ್ಕೆಲ್ಲ ಸಪೋರ್ಟ್ ಮಾಡ್ತೀನಿ, ನನ್ನ ಸರಿ ಸಮವಾಗಿ ನೋಡ್ಕೊತೀನಿ. ಇನ್ಮೇಲೆ ನಾನೇ ಅವಳಿಗೆ ಮ್ಯಾನೇಜರು, ಜೊತೆಗೆ ಬಾಡಿಗಾರ್ಡು. ಜಾನಿ ಬಾಯ್, ನೀವು ಅಳ್ತಿರುವುದಾ? ಏನಾಯ್ತು? ನಾನು ಪುಟ್ಮಲ್ಲಿ ಅವ್ರಿಗೆ ಮ್ಯಾನೇಜರ್ ಆಗಿ ನಾಲಾಯಕನ ಪಡೆದಿಂದ ಆಚೆ ಬರೋಣ ಅನ್ಕೊಂಡ್ರೆ ಇವ್ರು ಅದಕ್ಕೆ ಕಲ್ಲಾಕ್ಬಿಟ್ರು. ಚಂದನ್ ಅವ್ರೆ, ನನ್ನ ಕ್ಷಮಿಸ್ಬಿಡಿ. ನಾನು ಯಾವ ಕೆಲಸನೂ ಮಾಡಲ್ಲ ಅನ್ನಿ. ಯಾಕೆ ಪುಟ್ಮಲ್ಲಿ ಅವ್ರೆ ಹೀಗೆ ಹೇಳ್ತಿದ್ರ? ಮಧುರ ಅವ್ರೆ, ನಮ್ಮ ಬಾಬಣ್ಣನೇ ಹೇಳಿದ್ರಲ್ಲ, ನನ್ನ ಅವ್ರ ಸಮಾನವಾಗಿ ನೋಡ್ಕೊಂಡಾರಂತೆ. ಅದಕ್ಕೆ ನಾನು ಯಾವ ಕೆಲಸನೂ ಮಾಡಲ್ಲ. ಅವ್ರು ತರೋ ದುಡ್ಡಲ್ಲೇ ನಾನು ಜೀವನ ಮಾಡ್ತೀನಿ. ಗಂಡಸು ಅಷ್ಟು ದುಡಿಬೇಕು, ಹೆಂಗಸು ಒಳಗೆ ದುಡಿಬೇಕು. ಆದ್ರೆ ಈ ವಿಷಯದಲ್ಲಿ ಜಾನಿ ಬಾಯಿ ಅಲಕ್ಕ ಉಲ್ಟಾ. ಏನ್ ಗೌಡ್ರೆ, ಒಬ್ರೇ ವಾಕ್ ಮಾಡ್ತಿದ್ದೀರಾ? ಏನು ನಿಮ್ಮ ಪ್ರಾಬ್ಲಮ್ಮು? ಅಲ್ಲ, ದಂಧೆ ಮಾಡಕ್ ಹೋಗದೆ ಬೀದಿ ಬೀದಿ ಅಲಿತಿದಿರಲ್ಲ ಅಂತ ಕೇಳಿದೆ. ತಪ್ಪು ನಿಮ್ದಲ್ಲ ಅಣ್ಣಪ್ಪನವ್ರೆ. ನೀವು ಕ್ಯಾಮೆ ಇಲ್ದೆ ಕಾಲೇ ಗಟ್ಟಿಲ್ ಕೂತಿರಲ್ಲ, ಅದು ನೀವು ಕ್ಯಾಮೆ ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ಗೌಡ್ರೆ, ನಾನ್ ನಿಮ್ ತರ ಕಿತ್ತೋಗಿರೋ ಪಟ್ಟಪಟ್ಟಿ ಚಡ್ಡಿ ಬರೀ ಮಾರಲ್ಲ ರೀ. ನನ್ನ ಚಡ್ಡಿ ಬನ್ನಿನ ವ್ಯಾಪಾರ ನಿಮ್ಗೆ ಕಿತ್ತೋಗಿರೋ ವ್ಯಾಪಾರವಾ? ಮತ್ತೆ ಅದನ್ನ ಯಾಕೆ ಹಾಕೊಂಡ್ರಿ? ಗೌಡ್ರೆ, ನಿಮ್ಗೊಂದು ವಿಷಯ ಗೊತ್ತಾ? ನಾನ್ ಚಡ್ಡಿ ಬರೀನೇ ಹಾಕಲ್ಲ. ಗೌಡ್ರೆ, ನೀವು ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಆಮೇಲೆ ಬಜರಂಗ್ ಇನ್ಸ್ಪೆಕ್ಟರ್ ನಂಗೊಂದು ಸಂಬಂಧ ಹುಡುಕಿದ್ದಾರೆ. ಆಮೇಲೆ ಹುಡುಗಿ ಮತ್ತೆ ಹುಡುಗಿ ಕಡೆಯವರು ನನ್ನ ಒಪ್ಪಿದ್ದಾರೆ. ಆಮೇಲೆ ಆಮೇಲೆ ಅಂದ್ರೇನು, ಮದುವೆ ಆಗದಷ್ಟೇ. ಆಮೇಲೆ ಆದ್ರೆ ನನಗೆ ತುಂಬಾ ಕುಟುಂಬ ಇರ್ಬೇಕಂತೆ, ಅತ್ತಿಗೆ, ಅಣ್ಣ, ಅಪ್ಪ ಎಲ್ಲ. ಆಮೇಲೆ ಅದಕ್ಕೆ ನೀವು ಮತ್ತೆ ಜಾನಿಬಾಯಿ ನನ್ಗೆ ಅಣ್ಣ ಆಗ್ಬೇಕು, ಮಧುರ ಅವರು ಪುಟ್ಮಲಿ ಅವರು ನನಗೆ ಅತ್ತಿಗೆ ಆಗ್ಬೇಕು. ಆಮೇಲೆ ಲೇ, ನಿನಗೇನ್ ತಲೆ ಕೆಟ್ಟಿದೇನೋ? ನಾವು ನಿನಗೆ ಅಣ್ಣ ಆಗ್ಬೇಕಾ? ನಿನಗೆ ಅಣ್ಣ ಆದ್ರೆ ನಮ್ಮ ಅಪ್ಪಂದ್ರ ಮೇಲೆ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರ ಅಲ್ವಾ ಗೌಡ್ರ? ನೀವು ಹೇಳೋದು ಸರಿ ಅಣ್ಣಪ್ಪನವ್ರೆ. ಅದಕ್ಕೆ ಕಬಲ ನಾವು ನಿನ್ಗೆ ಅಣ್ಣ ಆಗಲ್ಲ. ಹಾಗೆ ಹೇಳ್ಬೇಡಿ. ಬಹಳ ದಿನದ ನಂತರ ಮದುವೆ ಆಗೋ ಯೋಗ ಬಂದಿದೆ, ಅದನ್ನ ನಿಲ್ಲಿಸ್ಬೇಡಿ. ಕಾಪಾಡು ಕೊಡ್ದು ಬಿಡ್ತೀನಿ. ನಾವ್ ಯಾವಾಗ್ಲೂ ನಿನ್ ಮದುವೆ ನಿಲ್ಲಿಸ್ತೀವಿ ಅಂತ ಹೇಳಿದ್ವಿ. ನಾನು ಹಾಗೆ ಹೇಳಲಿಲ್ಲ. ನೀವು ನನಗೆ ಸಹಾಯ ಮಾಡಿದ್ರೆ ನನಗೆ ಮದುವೆ ಆಗಿ ಒಳ್ಳೆ ಬಾಳ್ ಸಿಗುತ್ತೆ. ಅದನ್ನ ದೂರ ಮಾಡಬೇಡಿ. ನೀವು ನನ್ನ ಅಣ್ಣಂದ್ರು ಅಂತ ಅವ್ರ ಹತ್ರ ಸುಳ್ಳು ಹೇಳಿ ಅಷ್ಟೇ. ಏನಪ್ಪ
ಸುಳ್ಳು ಹೇಳಿ ಮದುವೆ ಆಯ್ತಾ ಇದೆ. ನಾಳೆ ದಿನ ಹೆಣ್ಣಟ್ಟವ್ರು ಗೊತ್ತಾಗ್ಬಿಟ್ರೆ ನಿನ್ನಿಂದ ನಮ್ಮ ಮರ್ಯಾದೆ ಹೋಯ್ತದೆ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ದೊಡ್ಡವರೇ ಹೇಳಿಲ್ವಾ? ನೀವು ನನಗೋಸ್ಕರ ಒಂದು ಸುಳ್ಳು ಹೇಳಿ. ಅಲ್ಲ ಕಣ, ಹುಡುಗ ಹುಡುಗಿಲಿ ಏನು ದೋಷ ಇಲ್ಲ ಅಂದಾಗ ಮದುವೆ ಆಗದೆ ಇದ್ರೆ 1000 ಸುಳ್ಳು ಹೇಳಿ ಮದುವೆ ಮಾಡಿಸು ಅಂತ ಹೇಳಿದ್ದಾರೆ. ಲೇ, ನಿನಗೇನೋ ಯೋಗ್ಯತೆ ಇದೆ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಅವಳನ್ನ ಹೆಂಗೋ ಸಾಕ್ತ್ಯಾ? ನಿಮ್ ತರ ನೀವು ಕೆಲಸ ಮಾಡ್ತಿಲ್ಲ ಆದ್ರೂ ಮದುವೆ ಆಗಿಲ್ವಾ? ಮಧುರ ಅವ್ರು ಹೇಗ್ ನಿಮ್ಮನ್ನ ಸಾಕ್ತಾ ಇದಾರೋ ಅವಳು ನಾನು ಹಾಗೆ ಸಾಕ್ತಾಳೆ. ಲೇ, ನಿನ್ನ ನನ್ ಜೊತೆಗೆ ಹೋಲಿಕೆ ಮಾಡ್ಕೊಬೇಡ ಕಣೋ. ನಂದು ರಾಯಲ್ ಫ್ಯಾಮಿಲಿ. ಕೆಲಸ ಮಾಡದೇ ಇದ್ರೆ ಹೆಂಡತಿನ ಹೇಗ್ ಸಾಕ್ಬೇಕು ಅಂತ ಚೆನ್ನಾಗಿ ಗೊತ್ತು. ಇನ್ನೊಂದ್ಸಲ ಮದ್ವೆ ವಿಷಯ ಎತ್ಕೊಂಡು ನನ್ನ ಹತ್ರಕ್ಕೆ ಬಂದ್ರೆ ನಾನೇ ಹುಡುಗಿ ಮನೆಗೆ ಹೋಗಿ ನಿನ್ ಬಗ್ಗೆ ಹೇಳಿ ಮದ್ವೆನ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ. ಗೌಡ್ರೆ, ನೀವಾದ್ರೂ ಸಹಾಯ ಮಾಡಿ, ನಿಮ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅಪ್ಪ ಕೆಕ್ಕಬುಲ್ಲ, ಇಷ್ಟು ಬಿರ್ನೆ ನನ್ನ ಫೋಟೋ ಪೂಜೆ ಮಾಡಿಸ್ಕೊಳ್ಳೋ ಆಸೆ ಇಲ್ಲ. ನೀ ಬ್ಯಾರೆ ಹೆಣ್ಣು ನೋಡ್ಕೊ. ಮಧುರವ್ರೆ, ಮಧುರವ್ರೆ, ಬನ್ನಿ ಪುಟ್ಮಲ್ಲಿ ಅವರೇ, ಏನೋ ತಗೊಂಬಂದಿದ್ದೀರಾ? ಅದು ಹಲ್ವಾ ಮಾಡಿದ್ದೇನಿ, ನೀವು ವೇಸ್ಟ್ ಮಾಡ್ಲಿ ಅಂತ ತಕೊಂಬಂದೆ. ಪುಟ್ಮಲ್ಲಿ ಅವರೇ, ಅದು ವೇಸ್ಟ್ ಅಲ್ಲ, ಟೇಸ್ಟ್. ಹಿಡಿದ್ರೆ ಜಾಡ. ಅದೇ ಟೇಸ್ಟ್ ಮಾಡ್ಲಿ ಅಂತ ತಕೊಂಬಂದಿ. ಪುಟ್ಮಲ್ಲಿ ಅವರೇ, ಮಧುರ ಅವರೇ, ಸೂರ್ಯ ಅವ್ರೆ, ಯಾಕೆ ಹಾಲಿನ ಡೈರಿ ತರ ಇದ್ ಮಕ್ಕಳ ಕಳಗಚ್ ಕುಡ್ದವ್ರ ತರ ಮಾಡ್ಕೊಬಿಟ್ಟಿದ್ದೀರಿ? ಏನು ಅಂತ ಹೇಳಿ ಪುಟ್ಮಲ್ಲಿ ಅವರೇ, ನನ್ನ ಜೀವನ ಗೊಬ್ಬರ ಹಾಕಿದ್ರು ಬೆಳಿದೇ ಇರೋ ಹೊಲದ ತರ ಆಗ್ಬಿಟ್ಟಿದೆ. ಅದೇನು ಅಂತ ಬಿಡ್ಸ್ ಹೇಳ್ಬಾರ್ದಾ? ಇಷ್ಟ ಆಯ್ತು. ಸೂರಿ, ನೀನೇನು ಯೋಚನೆ ಮಾಡ್ಬೇಡ. ನಾವ್ ಮುಂದೆ ನಿಂತು ನಿನ್ ಮದ್ವೆ ಮಾಡಿಸ್ತೀವಿ. ನಾಳೆನೆ ಹುಡುಗಿ ಮನೆಯನ್ನ ಬರಕ್ ಹೇಳು. ಅದಕ್ಕೆ ಹೇಳೋದು, ಹೆಂಗರ್ಳಿಗೆ ಅರ್ಥ ಆಗೋದು ಗಂಡು ನರಗಳಿಗೆ ಅರ್ಥ ಆಗಲ್ಲ ಅಂತ. ನಿಮ್ ದಯೆಯಿಂದ ನನ್ನ ಮದುವೆ ಆದ್ರೆ ಹುಟ್ಟೋ ಮಕ್ಕಳಿಗೆ ನಿಮ್ ಹೆಸರು ಇಡ್ತೀನಿ. ಯಾಕೆ ಜಾನಿ ಲೇಟ್ ಆಗಿ ಬರ್ತಿದ್ದೀರಾ? ಆ ಪೋಲಿ ಪ್ರೇಮ್ ಜೊತೆ ಹೋಗಿದ್ರಾ? ಇವತ್ತು ಪ್ರೇಮ್ ಜೊತೆ ಹೋಗಿರ್ಲಿಲ್ಲ, ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದೆ. ಒಳ್ಳೆ ಕೆಲ್ಸನ? ಏನದು? ಅನಾಥ ಮಕ್ಕಳಿಗೆ ಊಟ ಹಾಕಕ್ ಹೋಗಿದ್ದೆ. ನಿಮ್ಗೆ ಊಟ ಇಲ್ಲ, ಅನಾಥ ಮಕ್ಳಿಗೆ ಊಟ ಹಾಕಕ್ ಹೋಗಿದ್ರಾ? ಫ್ರೆಂಡ್ ಒಬ್ಬ ಇದ್ದಾನಮ್ಮ, ಅವ್ನ್ ಕರ್ಕೊಂಡು ಹೋಗಿದ್ದ. ಅವ್ನ ಪರವಾಗಿ ನಾನು ಊಟ ಹಾಕ್ತೆ. ಆ ಮಕ್ಳನ್ನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅನಾಥ ಮಕ್ಳಿಗೆ ಊಟ ಹಾಕ್ಬೇಕು ಅನ್ಸುತ್ತೆ. ಒಬ್ಬ ಅನಾಥನಿಗೆ ಮದ್ವೆ ಮಾಡಿಸ್ಬೇಕು ಅನ್ಸಲ್ವಾ? ಯಾಕೆ ಅನ್ಸಲ್ಲಮ್ಮ? ಇಂಥ ಕೆಲಸ ಮಾಡೋದು ಹೆಮ್ಮೆ ವಿಷಯ ತಾನೇ. ಬಾಬಣ್ಣ, ಯಾಕೆ ಅನಾಥನ ಮದ್ವೆ ಮಾಡ್ಸಲ್ಲ ಅಂದ್ರೆ? ನಾ ಯಾವ ಅನಾಥನಿಗೆ ಮದುವೆ ಮಾಡ್ಸಲ್ಲ ಅಂದಮ್ಮೆ. ಅದೇ ನಮ್ ಸೂರಿ ಅವ್ನ ಮದ್ವೆಗೆ ಯಾಕೆ ಸಹಾಯ ಮಾಡಲ್ಲ ಅಂದ್ರೆ? ಅವನೇನೇ ಆಗಿರ್ಲಿ, ಅವನು ನಮ್ ತರ ಮನುಷ್ಯ. ನಾವ್ ಮುಂದೆ ನಿಂತು ಮದ್ವೆ ಮಾಡೋಣ. ಮಧು, ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ಅವನು ಮದುವೆ ಮಾಡಿಸಿದ್ರೆ ಆ ಹೆಣ್ಣಿನ ಬಾಳ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡ್ಬೇಕಾಗಿರೋದು ನಾನಲ್ಲ, ಅವನು. ಅವನಲ್ಲಿ ಯೋಚನೆ ಮಾಡ್ತಾನೆ. ಅವನು ಬರೀ ಮದುವೆ ಆಗೋದಷ್ಟೇ ಗೊತ್ತಿರೋದು. ನಿಮ್ಗೆಲ್ಲ ಗೊತ್ತಿದ್ಯಲ್ಲ, ನೀವೇ ಹೇಳ್ಕೊಡಿ. ನೋಡಮ್ಮೆ, ನೀನು ತಲೆ ಕೆಟ್ಟೋಳ್ ತರ ಮಾತಾಡಬೇಡ. ಆ ಗಟ್ಗಟ್ಟವ್ನಿಗೆ ಯಾರು ಹೆಣ್ಣು ಕೊಟ್ಟರು? ಹೆಣ್ ಕೊಟ್ಟರು ಅಲ್ಲ, ಕೊಡ್ತಾವ್ರೆ. ಒಳ್ಳೆ ಸಂಸ್ಕಾರ ಇರೋ ಹೊಟ್ಟೆಯಿಂದಾನೆ ಹೆಣ್ ಕೊಡ್ತಾವ್ರೆ ಎಣ್ಣಿ. ಅವ್ನು ಹೇಳ್ದ ಅಂತ ನೀನು ನಂಬ್ತಿದೆ ಅಲ್ವಾ? ನೋಡಮ್ಮೆ, ಆ ಮುಟ್ಟಣ್ಣಿಗೆ ಯಾರು ಹೆಣ್ಣು ಕೊಟ್ಟರು? ಹಂಗೂ ಕೊಡ್ತಾರ ಅಂದ್ರೆ ಅವರು ಹುಚ್ಚರು ಫ್ಯಾಮಿಲಿನೇ. ಇಷ್ಟೊತ್ತು ನೀವ್ ಹೇಳಿದ್ದನ್ನ ನಾನ್ ಕೇಳ್ದೆ ತಾನೆ. ಈಗ ನಾನ್ ಹೇಳೋದನ್ನ ನೀವ್ ಕೇಳಿ. ಸೂರಿಗೆ ಒಂದೊಳ್ಳೆ ಮನೆತನದಿಂದ ಹೆಣ್ ಕೊಡ್ತಿದ್ದಾರೆ. ಅವನಿಗೆ ತುಂಬು ಕುಟುಂಬ ಇರ್ಬೇಕಂತೆ. ಅಂದ್ರೆ ಅಣ್ಣ ಅತ್ತಿಗೆ ಅಲ್ಲ. ನಾನು ಪುಟ್ಮಲೆಯವರು ಇದಕ್ಕೆ ಒಪ್ಕೊಂಡಿದೀವಿ, ನೀವು ಒಪ್ಕೊಳ್ಳಿ. ಪುಟ್ಟಮಲ್ಲಿಯವರು ಇದಕ್ಕೆ ಒಪ್ಕೊಂಡಿದಾರಾ? ಹೌದು, ನಾವಿಬ್ರು ಸೇರಿನೇ ಡಿಸಿಷನ್ ತಗೊಂಡಿದ್ದು. ನಾಳೆ ದಿವಸ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮೇಲೆ ಅಪವಾದ ಹೊರಿಸಬಾರ್ದು. ಹಂಗೇನು ಆಗಲ್ಲ. ನೆನ್ನೆಗೆ, ನಾಳೆಗೆ ತೊಂದ್ರೆ ಇಲ್ಲ ಕಮ್ಮೆ. ಮಧುರ ಅವ್ರು ಒಪ್ಕೊಂಡಾರ ಅಂದ್ಮೇಲೆ ನಾನು ಒಪ್ಕೋತೀನಿ. ಅಣ್ಣಂದ್ರ, ನನ್ನ ಜೀವನ ನಿಮ್ ಕೈಲಿದೆ, ಅದನ್ನ ನೀವೇ ಕಾಪಾಡ್ಬೇಕು. ಕೆಕ್ಕಬುಲ, ಎಷ್ಟೇ ಕಷ್ಟ ಆದ್ರೂ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಮಾಡಿಸ್ತೀನಿ. ನೀನೇನು ಯೋಚನೆ ಮಾಡ್ಬೇಡ ಕಣ, ಎಲ್ಲ ನಾವು ಬ್ಯಾಲೆನ್ಸ್ ಕೊಡ್ತೀವಿ. ನೀನು ಆರಾಮಾಗಿರು. ಅಣ್ಣಂದ್ರ, ಅವ್ರ ಮುಂದೆ ಪುಂಡ ಪೋಖ್ರಿ ಅಂತ ಕರಿಬೇಡಿ, ಪ್ರೀತಿಯಿಂದ ಸುರೇಶ ಅಂತ ಕರೀರಿ. ಯಾಕೆ ಅಂದ್ರೆ ಅವರು ಸಂಸ್ಕಾರವಂತರು. ಅಣ್ಣಪ್ಪ ನೋಡ್ರಿ, ನಾನೇನು ಅಂತ ದಾನ ಸೂರ ಕಾರಣ ಅಲ್ಲ. ನಿಮ್ಗೆ ಅವನ ಮೇಲೆ ಅಷ್ಟು ಅನುಕಂಪ ಇದ್ರೆ ನಿಮ್ಮ ಮಟ್ಟಿನ ಅವನ ಹೆಸರು ಬರ್ಕೊಟ್ಬಿಡಿ. ಗೌಡ್ರಿ ಇವತ್ತೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಮನೆನ ನನ್ನ ಹೆಸರು ಬರ್ಕೊಟ್ಟಿದ್ದಾರೆ. ನೋಡ್ರೆ, ನೀವ್ ಹೆಂಗೋ ನಿಮ್ ಯೋಚನೆಗಳು ಹಂಗೆ. ನನ್ ಮದುವೆ ಡೇಟ್ ಫಿಕ್ಸ್ ಆಯ್ತು, ನಾಡಿದ್ದೆ ಮದುವೆ.